श्रद्धावान् 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 लभते ज्ञानम् लभते ज्ञानम् लभते ज्ञानम् तत्परः 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 संयतेन्द्रियः 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 ज्ञानं लब्ध्वा ज्ञानं लब्ध्वा ज्ञानं लब्ध्वा परां शान्तिं परां शान्तिं परां शान्तिम् अचिरेण 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 अधिगच्छति 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 श्रद्धावान् लभते ज्ञानम् श्रद्धावान् लभते ज्ञानम् श्रद्धावान् लभते ज्ञानम् तत्परः संयतेन्द्रियः तत्परः संयतेन्द्रियः तत्परः संयतेन्द्रियः ज्ञानं लब्ध्वा ज्ञानं लब्ध्वा ज्ञानं लब्ध्वा परां शान्तिं परां शान्तिं परां शान्तिम् अचिरेणाधिगच्छति 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 श्रद्धावान् लभते ज्ञानं तत्परः संयतेन्द्रियः श्रद्धावान् लभते ज्ञानं तत्परः संयतेन्द्रियः श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति ज्ञानं लब्ध्वा परां शान्तिमचिरेणाधिगच्छति ज्ञानं लब्ध्वा परां शान्तिमचिरेणाधिगच्छति श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिमचिरेणाधिगच्छति ಜ್ಞಾನವೇ ಶ್ರೇಷ್ಠ, ಅದನ್ನ ಪಡ್ಕೋಬೇಕು. ಹಾಗಾದ್ರೆ ಏನ ಏಕಾಂತೇನ ಜ್ಞಾನ ಪ್ರಾಪ್ತಿ ಭವತಿ ಸ ಉಪಾಯ ಉಪದಿಶ್ಯತೆ. ಯಾವುದರಿಂದ ನಿಯತವಾಗಿ ಜ್ಞಾನ ದೊರಕಿಯೇ ದೊರಕತ್ತೋ ಆ ಉಪಾಯವನ್ನ ತಿಳಿಸ್ಕೊಡ್ತೀನಿ ಅಂತಾನೆ ಭಗವಂತ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಆಚಾರ್ಯರು ಭಾಷ್ಯವನ್ನ ಬರೀತಾರೆ. ಶ್ರದ್ಧಾವಾನ್ ಶ್ರದ್ಧಾಲು ಲಭತೆ ಜ್ಞಾನಂ ಶ್ರದ್ಧಾಲುತ್ವೇಪಿ ಭವತಿ ಕಶ್ಚಿತ್ ಮಂದಪ್ರಸ್ಥಾನಃ ಅತ ಆಹ ತತ್ಪರಃ ಗುರೂಪಸದನಾದೌ ಅಭಿಯುಕ್ತಃ ಜ್ಞಾನಲಬ್ಧೋಪಾಯೇ ಶ್ರದ್ಧಾವಾನ್ ತತ್ಪರೋಪಿ ಅಜಿತೇಂದ್ರಿಯಃ ಸ್ಯಾತ್ ಇತ್ಯತಃ ಸಂಯತೇಂದ್ರಿಯಃ ಸಂಯತಾನಿ ವಿಷಯೇಭ್ಯೋ ನಿವರ್ತಿತಾನಿ ಯಸ್ಯ ಇಂದ್ರಿಯಾಣಿ ಸ ಸಂಯತೇಂದ್ರಿಯಃ ಯಃ ಏವಂ ಭೂತಃ ಶ್ರದ್ಧಾವಾನ್ ತತ್ಪರಃ ಸಂಯತೇಂದ್ರಿಯಶ್ಚ ಸಹ ಅವಶ್ಯಂ ಜ್ಞಾನಂ ಲಭತೆ. प्रणिपातादिस्तु बाह्यः अनैकान्तिकोऽपि भवति मायावित्वादि सम्भवात् न तु तत् श्रद्धावत्वादौ इति एकान्तः ज्ञानलब्ध्योपायः.
ಶ್ರದ್ಧೆಯುಳ್ಳವನಿಗೆ ಜ್ಞಾನ ದೊರಕತ್ತೆ. ಕೆಲವು ಶ್ರದ್ಧಾಳುವಾಗಿದ್ರು ಒಬ್ಬೊಬ್ರು ಸಾಧನೆಯನ್ನ ಮಾಡೋಕೆ ನಿಧಾನವಾಗಿ ಹೊರಡೋದು ಉಂಟು. ಏನು ಹೀಗಂದ್ರೆ, ಶ್ರದ್ಧೆ ಇರುತ್ತೆ, ಆದ್ರೆ ಇವತ್ತು ಬೇಡ, ಈಗ ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮಾಡೋಣ, ನಾಳೆ ಆದ್ಮೇಲೆ ಮಾಡೋಣ. ಯಾವ ಕಾರ್ಯವನ್ನ, ಜ್ಞಾನವನ್ನ ಪಡ್ಕೊಳಕ್ಕೆ ಯಾವ ಕಾರ್ಯವನ್ನ ಮಾಡ್ಬೇಕೋ ಅದನ್ನ ಮುಂದೆ ಹಾಕ್ತಾ ಇರೋದು, ನಿಧಾನವಾಗಿ ಮಾಡೋದು. ಅದಕ್ಕೆ ಭಗವಂತ ಹೇಳ್ತಾನೆ, ಆದ್ರಿಂದ ತತ್ಪರನಾಗಿ ಇರಬೇಕು ಆ ಕೆಲಸದಲ್ಲಿ. ತತ್ಪರ ಅಂದ್ರೆ ಗುರುವಿನ ಬಳಿಗೆ ವಿನಯದಿಂದ ಹೋಗಿ ಸೇರೋದೇ ಮುಂತಾದವು. ಜ್ಞಾನವನ್ನು ಪಡೆಯೋಕೆ ಬೇಕಾದ ಸಾಧನದಲ್ಲಿ ಕುಶಲನಾಗ್ತಾನೆ. ಏನು ಹಾಗಂದ್ರೆ, ಈಗ ಒಬ್ಬ ಗುರುವಿನ ಹತ್ರ ಹೋಗಿ ನಮಸ್ಕಾರವನ್ನ ಮಾಡ್ತೀವಿ. ಆ ನಮಸ್ಕಾರ ಮಾಡುವಾಗ ನಮಸ್ಕಾರ ಮಾಡೋದ್ರಲ್ಲೂ ಶ್ರದ್ಧೆ ಇರಬೇಕು. ಏನೋ ಹೋಗಿದೀವಿ, ಕಾಲಿಗೆ ಬಿದ್ದು ಬಿಡೋಣ ಅಂತನೋ, ಅಥವಾ ಪರವಾಗಿಲ್ಲ ಇವನ್ಗೆ ಇಷ್ಟೊಂದು ಸಂಸ್ಕಾರ ಇದೆ, ಬಂದಿದ ತಕ್ಷಣ ನಮಸ್ಕಾರ ಮಾಡ್ಬಿಟ್ಟ ಅಂತ ಗುರು ತಿಳ್ಕೊಳ್ಳಿ ಅನ್ನೋದಕ್ಕೆ ಮೇಲ್ನೋಟಕ್ಕೆ ನಮಸ್ಕಾರವೋ, ಈ ರೀತಿಯಾದ ಯಾವುದೇ ಒಂದು ಸಾಧನವೂ ಇರಬಾರ್ದು ಅಂತ ಹೇಳ್ತಾನೆ ಭಗವಂತ. ಅದು ಹೇಗಿರ್ಬೇಕು? ವಿನಯದಿಂದ ಶ್ರದ್ಧೆಯಿಂದ ಕೂಡಿರ್ಬೇಕು ಅಂತ ಹೇಳ್ತಾನೆ. ಹೀಗೆ ಶ್ರದ್ಧಾವಂತನಾಗಿ ತತ್ಪರನಾಗಿದ್ರು ಅಜಿತೇಂದ್ರಿಯನಾಗಿರ್ಬಹುದು. ಆದ್ರಿಂದ ಸಂಯತೇಂದ್ರಿಯ ಅಂತ ಹೇಳ್ತಾರೆ ಆ ಪದವನ್ನ. ಅಂದ್ರೆ ಸಂಯತೇಂದ್ರಿಯ ಅಂದ್ರೆ ಯಾವನ ಇಂದ್ರಿಯಗಳು ವಿಷಯಗಳಿಂದ ಹಿಂದಕ್ಕೆ ಎಳೆಯಲ್ಪಟ್ಟಿರತ್ವೋ ಅವನನ್ನ ಸಂಯತೇಂದ್ರಿಯ ಅಂತ ಕರೀತಾನೆ ಭಗವಂತ. ಇಂಥವನಿಗೆ ಅಂದ್ರೆ ಮೇಲ್ನೋಟಕ್ಕೋಸ್ಕರ ಮಾಡೋ ಅಂಥವನು ಯಾವುದೇ ರೀತಿಯಾಗೂ ಗುರುವಿನ ಮೂಲಕ ಜ್ಞಾನವನ್ನ ಪಡ್ಕೊಳ್ಳೋಕೆ ಅರ್ಹನಾಗಿರಲ್ಲ. ಅವನು ಹೇಗಿರ್ಬೇಕು? ವಿನಯವಂತನಾಗಿರ್ಬೇಕು, ನಿಜವಾದ ಶ್ರದ್ಧೆಯುಳ್ಳನಾಗಿರ್ಬೇಕು. ಹಾಗೆ ಸಂಯತೇಂದ್ರಿಯ ಎಲ್ಲ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಂದಕ್ಕೆ ಎಳೆಯಲ್ಪಟ್ಟಿರೋನಾಗಿರ್ಬೇಕು. ಅಂದ್ರೆ ವಿಷಯಾಸಕ್ತನಾಗಿರಬಾರದು ಅವನು ಅಂತ. ಯಾವುದೇ ರೀತಿಯ ಈ ಜೀವನ ವ್ಯಾಪಾರಕ್ಕೆ ಬೇಕಾಗಿರುವಂತ ಯಾವುದೇ ವಿಷಯಗಳ ಬಗ್ಗೆ ಅವನಿಗೆ ಆಸಕ್ತಿ ಇರಬಾರದು. ಅವನು ಯಾವಾಗಲೂ ಜಿತೇಂದ್ರಿಯನಾಗಿರಬೇಕು. ಅಂಥವನಿಗೆ ಈ ಜ್ಞಾನ ಅನ್ನೋದು ಗುರುವಿನ ಮೂಲಕ ಸಿಗತ್ತೆ. ಹೇಗೆ ಸಿಗತ್ತೆ? ಅವನಿಗೆ ಹೇಗಿರಬೇಕು? ವಿನಯವಂತನಾಗಿ ಶ್ರದ್ಧಾಳುವಾಗಿದ್ರೆ ಮಾತ್ರ ಸಿಗತ್ತೆ ಅಂತ ಹೇಳ್ತಾನೆ ಭಗವಂತ. ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ. ನಮಸ್ಕಾರ.